ಚಾಲುಕ್ಯವಂಶದ ಗಗನದಂತೆ ಉಜ್ವಲವಾದ ನಕ್ಷತ್ರ ಇಮ್ಮಡಿ ಪುಲಕೇಶಿ. ಬಾದಾಮಿಯ ಸಿಂಹಾಸನದ ಮೇಲೆ ಕುಳಿತ ಆ ಯುವರಾಜನ ಕಣ್ಣುಗಳಲ್ಲಿ ಕೇವಲ ರಾಜಕೀಯ ಕನಸುಗಳಲ್ಲ, ಒಂದು ಮಹಾನ್ ಸಾಮ್ರಾಜ್ಯವನ್ನು ಕಟ್ಟುವ ದೃಢನಿಶ್ಚಯವೂ ಹೊಳೆಯುತ್ತಿತ್ತು. ತಂದೆ ಕೀರ್ತಿವರ್ಮನ್ ಮೊದಲನವರ ಅಕಾಲಿಕ ಮರಣದ ನಂತರ ರಾಜ್ಯ ಅಸ್ಥಿರಗೊಂಡಿತ್ತು. ಶತ್ರುಗಳು ಎಲ್ಲೆಡೆಯಿಂದ ದಾಳಿ ಮಾಡಲು ಸಿದ್ಧರಾಗಿದ್ದರು. ಆ ಸಂದರ್ಭದಲ್ಲಿ ಇಮ್ಮಡಿ ಪುಲಕೇಶಿ ಸಿಂಹನಾದ ಮಾಡಿದಂತೆ ಸಿಂಹಾಸನಾರೋಹಣ ಮಾಡಿದನು. ಆದಿಯಲ್ಲಿ ತನ್ನ ಸ್ವಂತ ಸಂಬಂಧಿಕರೇ ಅವನಿಗೆ ಸವಾಲಾಗಿ ನಿಂತರು. ಅಣ್ಣನ ಮಗ ಮಂಗಳೇಶನ ಆಕ್ರಮಣದಿಂದ ರಾಜ್ಯ ಗೊಂದಲದಲ್ಲಿತ್ತು. ಆದರೆ ಇಮ್ಮಡಿ ಪುಲಕೇಶಿ ತನ್ನ ಬುದ್ಧಿವಂತಿಕೆಯೂ ಧೈರ್ಯವೂ ಸೇರಿಸಿ ಶತ್ರುಗಳನ್ನು ಸೋಲಿಸಿದನು. ರಾಜ್ಯ ನನ್ನದು ಮಾತ್ರವಲ್ಲ, ಪ್ರಜೆಗಳದು ಎಂಬ ಧ್ಯೇಯವನ್ನು ಮನದಲ್ಲಿಟ್ಟುಕೊಂಡು ಅವನು ಆಡಳಿತ ಆರಂಭಿಸಿದನು. ಮೊದಲ ಸಾಹಸವೇ ಕದಂಬರ ವಿರುದ್ಧ. ಕಾಡು ಪರ್ವತಗಳಿಂದ ಆವರಿಸಲ್ಪಟ್ಟ ಕದಂಬರ ಕೋಟೆಯನ್ನು ಗೆಲ್ಲುವುದು ಸುಲಭದ ಕೆಲಸವಲ್ಲ. ಅನೇಕ ರಾಜರು ಹಿಂದೆ ಸರಿದಿದ್ದರು. ಆದರೆ ಇಮ್ಮಡಿ ಪುಲಕೇಶಿ ಯುದ್ಧಕ್ಕೆ ಮೊದಲು ಗುಪ್ತಚರರನ್ನು ಕಳುಹಿಸಿ ಶತ್ರುಗಳ ಬಲ ದೌರ್ಬಲ್ಯಗಳನ್ನು ತಿಳಿದುಕೊಂಡನು. ರಾತ್ರಿಯ ಕತ್ತಲಿನಲ್ಲಿ ತನ್ನ ಸೇನೆಯನ್ನು 2 ಭಾಗಗಳಾಗಿ ವಿಭಜಿಸಿ ಅಚಾನಕ್ ದಾಳಿ ನಡೆಸಿದನು. ಆಕ್ರಮಣದ ತೀವ್ರತೆಗೆ ಕದಂಬರು ಶರಣಾದರು. ಇದು ಇಮ್ಮಡಿ ಪುಲಕೇಶಿಯ ಮೊದಲ ಮಹಾವಿಜಯ. ನಂತರ ಗಂಗರು, ಆಲೂಪರು, ಮಾಲವರು, ಲಾಟರು ಒಬ್ಬೊಬ್ಬರಾಗಿ ಅವನ ಶೌರ್ಯಕ್ಕೆ ಮಣಿದರು. ಅವನ ಸೇನೆ ಸಾಗುವ ದಾರಿಯಲ್ಲಿ ಧೂಳು ಮಾತ್ರವಲ್ಲ, ವಿಜಯದ ಘೋಷವೂ ಏಳುತ್ತಿತ್ತು. ಆದರೆ ಅವನು ಗೆದ್ದ ಪ್ರದೇಶಗಳಲ್ಲಿ ಕ್ರೂರನಾಗಿರಲಿಲ್ಲ. ಸೋತ ರಾಜರಿಗೆ ಗೌರವ ನೀಡುತ್ತಿದ್ದ. ಜನರ ಮೇಲೆ ಅನ್ಯಾಯ ನಡೆಯದಂತೆ ನೋಡಿಕೊಳ್ಳುತ್ತಿದ್ದ. ಇದರಿಂದ ಅವನ ಹೆಸರು ಕೇವಲ ಯೋಧನಾಗಿಯಲ್ಲ, ನ್ಯಾಯಪಾಲಕನಾಗಿ ಹರಡಿತು. ಇಮ್ಮಡಿ ಪುಲಕೇಶಿಯ ಜೀವನದ ಅತ್ಯಂತ ದೊಡ್ಡ ಸಾಹಸ ನಡೆದದ್ದು ನರ್ಮದಾ ನದಿಯ ತೀರದಲ್ಲಿ. ಉತ್ತರ ಭಾರತದ ಮಹಾಸಾಮ್ರಾಟ್ ಹರ್ಷವರ್ಧನ ದಕ್ಷಿಣವನ್ನು ಗೆಲ್ಲುವ ಕನಸಿನಿಂದ ಸೇನೆ ಸಮೇತ ದಾಳಿ ಮಾಡಿದನು. ಅವನ ಶಕ್ತಿ ಅಪಾರ, ಹೆಸರು ಭಯಾನಕ. ಅನೇಕರು ಇಮ್ಮಡಿ ಪುಲಕೇಶಿಗೆ ಹಿಂಜರಿಯಲು ಸಲಹೆ ನೀಡಿದರು. ಆದರೆ ಪುಲಕೇಶಿ ನಗುತ್ತಾ ಹೇಳಿದನು, ನರ್ಮದಾ ದಕ್ಷಿಣದ ಗಡಿ, ಇದನ್ನು ದಾಟಲು ಯಾರಿಗೂ ಅವಕಾಶವಿಲ್ಲ. ಭಾರೀ ಯುದ್ಧ ಆರಂಭವಾಯಿತು. ಹರ್ಷನ ಸೇನೆ ಸಂಖ್ಯೆಯಲ್ಲಿ ಹೆಚ್ಚು, ಆದರೆ ಪುಲಕೇಶಿಯ ಸೇನೆ ಶಿಸ್ತು, ತಂತ್ರ ಮತ್ತು ಧೈರ್ಯದಲ್ಲಿ ಶ್ರೇಷ್ಠ. ನರ್ಮದಾ ನದಿಯ ಪ್ರವಾಹವನ್ನು ತಂತ್ರವಾಗಿ ಬಳಸಿಕೊಂಡು ಪುಲಕೇಶಿ ಶತ್ರುಸೇನೆಯನ್ನು ಚದುರಿಸಿದನು. ಕೊನೆಗೆ ಹರ್ಷವರ್ಧನ ಸೋಲೊಪ್ಪಿಕೊಂಡನು. ಈ ವಿಜಯದಿಂದ ಇಮ್ಮಡಿ ಪುಲಕೇಶಿಯ ಕೀರ್ತಿ ಭಾರತದಾದ್ಯಂತ ಹರಡಿತು. ದಕ್ಷಿಣದ ಚಕ್ರವರ್ತಿ ಎಂಬ ಬಿರುದು ಅವನಿಗೆ ದೊರಕಿತು. ಯುದ್ಧಗಳ ಮಧ್ಯೆಯೂ ಅವನು ಕಲೆಗೆ, ಧರ್ಮಕ್ಕೆ ಮಹತ್ವ ನೀಡುತ್ತಿದ್ದನು. ಬಾದಾಮಿಯ ಗುಹಾ ದೇವಾಲಯಗಳು, ಐಹೊಳೆಯ ಶಿಲ್ಪಕಲೆ ಅವನ ಕಾಲದಲ್ಲೇ ಅರಳಿದವು. ವಿದೇಶಿ ಪ್ರವಾಸಿಗ ಹ್ಯುಯೆನ್ ಸಾಂಗ್ ಕೂಡ ಅವನ ನ್ಯಾಯಯುತ ಆಡಳಿತವನ್ನು ಹೊಗಳಿದ್ದಾನೆ.